ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಬೆಂಗಳೂರಿನಲ್ಲಿ ಎಫ್ಐಆರ್ ಒಂದು ದಾಖಲಾಗಿದೆ. ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಕ್ಕಂಥ ವಿವರವನ್ನು ನೋಡ್ತಾ ಹೋಗೋಣ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ದಾಖಲಾಗೋದಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ದಾಖಲಿಸೋದಕ್ಕೆ ಕೋರ್ಟ್, ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಎಫ್ಐಆರ್ ದಾಖಲು ಮಾಡಿ ಅಂತ ತಿಲಕ್ ನಗರ ಪೊಲೀಸ್ ಠಾಣೆಗೆ ಈಗ ಸೂಚನೆ ಹೋಗಿದೆ. ಚುನಾವಣಾ ಬಾಂಡ್ ಮೂಲಕ ಸುಲಿಗೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಇವರ ಮೇಲೆ ಇದೆ. ನಿರ್ಮಲಾ ಸೀತಾರಾಮನ್ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಈಗ ನಿರ್ದೇಶನವನ್ನು ಕೊಟ್ಟಿದ್ದಾರಂತೆ. ಅಂದರೆ ಎಫ್ಐಆರ್ ಮಾಡಿ ತನಿಖೆ ಮಾಡಿ ಅಂತ. ಈ ಪ್ರಕರಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಹೆಸರು ಇದೆ ಅಂತ ಕೇಳಿಬಂದಿದೆ. ಆಮೇಲೆ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ಕೂಡ ಇದೆ ಅಂತ ಕೇಳಿಬರ್ತಾ ಇದೆ. ಅಂದರೆ ಇವರೆಲ್ಲರ ಮೇಲೆ ಈಗ ತನಿಖೆ ಆಗಬೇಕು, ಎಫ್ಐಆರ್ ಮಾಡಿ ಅಂತ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ. ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿ ಈಗ ತನಿಖೆ ಆಗಬೇಕಾಗಿದೆ. ಚುನಾವಣಾ ಬಾಂಡ್ ಮುಖಾಂತರ, ಎಲೆಕ್ಷನ್ ಬಾಂಡ್, ಈ ಲಾಸ್ಟ್ ಟೈಮ್ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಸದ್ದು ಮಾಡಿತ್ತಿದ್ದು ಚುನಾವಣಾ ಬಾಂಡ್ಗಳು, ಆ ಸಂದರ್ಭದಲ್ಲಿ ಸುಲಿಗೆ ಮಾಡಿದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡೆಯೋಣ. ಉಮೇಶ್, ಈಗ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು ಅಂತ ಕೋರ್ಟ್ ಹೋಗಿದ್ದು ಯಾರು ಅರ್ಜಿ ಹಾಕ್ಕೊಂಡಿದ್ರು ಮತ್ತು ಅವರ ಆರೋಪಗಳೇನು? ಅರವಿಂದ್, ಎಲೆಕ್ಷನ್ಗಳ ವೇಳೆಯಲ್ಲಿ ಚುನಾವಣೆಗಳ ಬಾಂಡ್ಗಳನ್ನು ಬಳಸಿ ವಿವಿಧ ರೀತಿಯಲ್ಲಿ ಹಣವನ್ನು ಸುಲಿಗೆ ಮಾಡ್ತಾ ಇದ್ದಾರೆ. ಅದು ಕೋಟ್ಯಾಂತರ ರೂಪಾಯಿ ಹಣ ಸುಲಿಗೆ ಮಾಡ್ತಾ ಇದ್ದಾವೆ ಪಕ್ಷಗಳು ಅನ್ನೋ ನಿಟ್ಟಿನಲ್ಲಿ ಆದರ್ಶ್ ಅಯ್ಯರ್ ಅನ್ನೋರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಧೀಶರ ಕೋರ್ಟ್ಗೆ ಮನವಿ ಸಲ್ಲಿಸಿದ್ರು. ಆ ಅರ್ಜಿಯನ್ನು ವಿಚಾರಣೆ ಮಾಡಿದಂಥ ಕೋರ್ಟ್ ಈಗ ನಿನ್ನೆ ಒಂದು ಆದೇಶ ಕೊಟ್ಟಿರುವಂಥದ್ದು. ಆದೇಶದ ಪ್ರಕಾರ 2019ರಿಂದ 2022ರವರೆಗೂ ಸುಮಾರು 279 ಕೋಟಿ ಹಣವನ್ನು ಅಂದರೆ ಬಾಂಡ್ ರೂಪದಲ್ಲಿ ವಸೂಲಿ ಮಾಡಿದ್ದಾರೆ ಇವರು ಅಂತೇಳಿ BJP ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪದಲ್ಲಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಕೋರ್ಟ್ ಈಗ FIR ದಾಖಲು ಮಾಡಬೇಕಂದ್ರೆ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಬೇಕು ಅಂತ ಈಗ ಸೂಚನೆ ಕೊಟ್ಟಿರುವಂಥದ್ದು. ಅದರಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು, JP ನಡ್ಡಾ ಆಗಿರ್ಬೋದು, ನಳಿನ್ ಕುಮಾರ್ ಕಟೀಲು ಮತ್ತು ಈಗಿನ ಅಧ್ಯಕ್ಷರಾದಂಥ ವೈ ವಿಜಯೇಂದ್ರ ಆಗಿರ್ಬೋದು, ರಾಷ್ಟ್ರೀಯ ಮತ್ತು ರಾಜ್ಯ BJP ಪದಾಧಿಕಾರಿಗಳು ಎಲ್ಲರ ಮೇಲೂ ಕೂಡ FIR ಮಾಡಿ ಅಂತ ಈಗ ಆದೇಶ ನೀಡಿರುವಂಥದ್ದು. ಹೀಗಾಗಿ ನಿನ್ನೆ ಸಂಜೆ ಈ ಆದೇಶ ಆಗಿರೋ ನಿಟ್ಟಿನಲ್ಲಿ ಇನ್ನು ಆದೇಶದ ಕಾಪಿ ಇನ್ನೂ ಕೂಡ ತಿಲಕ್ ನಗರ ಪೊಲೀಸರ ಕೈಗೆ ಸೇರಿಲ್ಲ. ಇವತ್ತು ಸೇರಿದ ನಂತರದಲ್ಲಿ ಎಲ್ಲರ ಮೇಲೂ ಕೂಡ ಈಗ FIR ದಾಖಲು ಮಾಡಿಕೊಳ್ಳುವಂಥದ್ದು. FIR ದಾಖಲು ಮಾಡ್ಕೊಂಡ ನಂತರದಲ್ಲಿ ಪ್ರಕರಣವನ್ನು ಪರಿಶೀಲನೆ ನಡೆಸಿ ಎಲ್ಲರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಲಿದ ಪೊಲೀಸರು ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಈ ವಿಚಾರ ಚುನಾವಣಾ ಬಾಂಡ್ಗಳ ವಿಚಾರ ಏನಿತ್ತು, ಇದು ಪ್ರತಿ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಇದೇ ವಿಚಾರವನ್ನು ಚರ್ಚೆ ಆಗ್ತಿತ್ತು. ಆದರೆ ಮೊದಲ ಬಾರಿಗೆ ಈಗ ಕೋರ್ಟ್ ಈಗ ಇಂಥವ್ರ ಮೇಲೆ FIR ಮಾಡಿ ತನಿಖೆ ನಡೆಸುವಂತೆ ಸೂಚನೆ ನೀಡಿರುವಂಥದ್ದು. ಅರವಿಂದ್, ಓಕೆ ಉಮೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಕೋರ್ಟ್ ಹೇಳಿದ್ಮೇಲೆ ಅದು ಅವರು FIR ದಾಖಲು ಮಾಡ್ಕೋತಾರೆ, ವಿಚಾರಣೆ ಮಾಡ್ತಾರೆ. ದಾಖಲಾತಿಗಳೇನಿದೆ ಅದನ್ನೆಲ್ಲ ಕೊಡಬೇಕಾಗುತ್ತೆ ದೂರುದಾರರು. ಅದಾದ ನಂತರ ವಿಚಾರಣೆ ಮುಂದುವರಿಯುತ್ತೆ.